ಕೋಟ್ಯಾಂತರ ಅಭಿಮಾನಿಗಳು, ಅಪಾರ ಹಣ, ವಿಶ್ವದ ಖ್ಯಾತಿ. ಆದರೂ BTS ಸದಸ್ಯರು ಇನ್ನೂ ಮದುವೆಯಾಗಿಲ್ಲ. ಇದರ ಹಿಂದೆ ಇರುವ ಕಾರಣ ಏನು? BTS ಇಂದು ಜಗತ್ತಿನ ಅತ್ಯಂತ ಜನಪ್ರಿಯ ಮ್ಯೂಸಿಕ್ ಗ್ರೂಪ್ಸ್ಗಳಲ್ಲಿ ಒಂದಾಗಿದೆ. RM, ಜಿನ್, ಸುಗಾ, ಜೆ-ಹೋಪ್, ಜಿಮಿನ್, ವಿ ಮತ್ತು ಜಂಗ್ಕುಕ್ ಈ 7 ಸದಸ್ಯರು ತಮ್ಮ ಪ್ರತಿಭೆಯಿಂದ ಕೋಟ್ಯಾಂತರ ಜನರ ಮನಗೆದ್ದಿದ್ದಾರೆ. ಆದರೆ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಯಾವಾಗಲೂ ಕೇಳಿಬರುತ್ತದೆ. ಇಷ್ಟು ಯಶಸ್ಸು ಪಡೆದಿರುವ BTS ಸದಸ್ಯರು ಇನ್ನೂ ಮದುವೆಯಾಗಿಲ್ಲ ಯಾಕೆ? ಮೊದಲನೆಯದಾಗಿ BTS ಸದಸ್ಯರ ಜೀವನ ತುಂಬಾ ಬ್ಯುಸಿ ಆಗಿರುತ್ತದೆ. ಆಲ್ಬಮ್ಸು, ರೆಕಾರ್ಡಿಂಗ್ಸು, ಕನ್ಸರ್ಟ್ಸು, ಇಂಟರ್ನ್ಯಾಷನಲ್ ಟೂರ್ಸು ಮತ್ತೆ ಅನೇಕ ಕಾರ್ಯಕ್ರಮಗಳ ನಡುವೆ ಅವರ ವೇಳಾಪಟ್ಟಿ ತುಂಬ ಕಠಿಣವಾಗಿರುತ್ತದೆ. ಕೆರಿಯರ್ಗೆ ಹೆಚ್ಚಿನ ಸಮಯ ಮತ್ತು ಗಮನ ಬೇಕಾಗುತ್ತದೆ. ಎರಡನೆಯದಾಗಿ BTS ಸದಸ್ಯರು ತಮ್ಮ ಪರ್ಸನಲ್ ಲೈಫನ್ನು ಸಾಮಾನ್ಯವಾಗಿ ಖಾಸಗಿಯಾಗಿ ಇಡುತ್ತಾರೆ. ಅದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಡೇಟಿಂಗ್ ಮತ್ತು ಮ್ಯಾರೇಜ್ ರೂಮರ್ಸ್ ಹರಡುತ್ತವೆ. ಆದರೆ ರೂಮರ್ಸ್ ಮತ್ತು ಫ್ಯಾಕ್ಟ್ಸ್ ಒಂದೇ ಅಲ್ಲ. ಸಾರ್ವಜನಿಕವಾಗಿ ದೃಢೀಕರಿಸಿದ ಮಾಹಿತಿಯನ್ನು ಸತ್ಯ ಎಂದು ನಂಬಬಾರದು. ಮತ್ತೊಂದು ಮುಖ್ಯ ವಿಷಯ ಎಂದರೆ ಮದುವೆ ಎನ್ನುವುದು ಸಂಪೂರ್ಣ ವೈಯಕ್ತಿಕ ನಿರ್ಧಾರ. ಪ್ರತಿಯೊಬ್ಬರ ಜೀವನದ ಗುರಿಗಳು ಮತ್ತು ಆದ್ಯತೆಗಳು ಬೇರೆ ಬೇರೆ ಆಗಿರುತ್ತವೆ. ಕೆಲವರು ಬೇಗ ಮದುವೆಯಾಗುತ್ತಾರೆ, ಕೆಲವರು ನಂತರ ಮದುವೆಯಾಗುತ್ತಾರೆ. ಆದ್ದರಿಂದ BTS ಸದಸ್ಯರು ಇನ್ನೂ ಮದುವೆಯಾಗಿಲ್ಲ ಎಂಬ ಪ್ರಶ್ನೆಗೆ ನಿಖರ ಉತ್ತರ ಅವರಿಗೆ ಗೊತ್ತು. ಆದರೆ ಕೆರಿಯರ್, ಪ್ರೈವಸಿ ಮತ್ತು ಪರ್ಸನಲ್ ಚಾಯ್ಸ್ ಪ್ರಮುಖ ಕಾರಣಗಳಾಗಿರಬಹುದು ಎಂದು ಹಲವರು ಭಾವಿಸುತ್ತಾರೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? BTS ಸದಸ್ಯರಲ್ಲಿ ಮೊದಲು ಯಾರು ಮದುವೆಯಾಗಬಹುದು ಎಂದು ನೀವು ಯೋಚಿಸುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಂತಹ ಆಸಕ್ತಿದಾಯಕ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.